ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈಗ 5 T20 ಮ್ಯಾಚಲ್ಲಿ ಈಗ ಇಂಡಿಯಾ 3 ಮ್ಯಾಚ್ ಗೆದ್ದುಬಿಟ್ಟು ಈಗ ಸರಣಿ ತನ್ನ ವಶಕ್ಕೆ ತಗೊಂಡಿದೆ. ಬಟ್ ಆದರೆ ಇನ್ನೂ ಒಂದು ಮ್ಯಾಚ್ ಇದೆ. ಇಂಗ್ಲೆಂಡ್ ಈಗ ಗೆದ್ದಿರೋದು ಒಂದೇ ಮ್ಯಾಚು, ಇನ್ನು ಬಾಕಿ ಒಂದು ಮ್ಯಾಚ್ ಯಾರು ಗೆಲ್ತಾರೆ ಅಂತ ನೋಡಬೇಕು. ಬಟ್ ಆದರೆ ನಿಜವಾಗ್ಲೂ ನಿನ್ನೆ ಇಂಡಿಯಾ ಬ್ಯಾಟಿಂಗು ಸಿಕ್ಕಾಪಟ್ಟೆ ಲೋ ಆಗಿತ್ತು. ಏನಕ್ಕೆ ಅಂತಂದರೆ ಈಗ ಟಾಪ್ ಆರ್ಡ್ರಲ್ಲಿ ಬ್ಯಾಟ್ಸ್ಮನ್ಗಳು ನೀವು ನೋಡ್ಬೋದು, ಸಂಜು ಸ್ಯಾಮ್ಸಂಗ್ ಅವರು ಮತ್ತು ತಿಲಕ್ ವರ್ಮಾ ಅವರು ಮತ್ತಿಲ್ಲಿ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಏನೇ ರನ್ ಕೂಡ ಗಳಿಸಲಿಲ್ಲ. ಆಲ್ಮೋಸ್ಟ್ ನೀವು ನೋಡ್ಬೋದು ಬ್ಯಾಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಬಲಿಷ್ಠವಾಗಿದೆ ಭಾರತ ತಂಡ. ಬಟ್ ನಿನ್ನೆ ಪಂದ್ಯದಲ್ಲಿ ಒಂದೇ ಓವರ್ ಅಲ್ಲಿ ಸಿಕ್ಕಾಪಟ್ಟೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕಳ್ಕೊಂಡ್ರು. ನಿಜವಾಗ್ಲೂ ಕೂಡ ಇವರು ಏನೊಂದು ಸ್ಕೋರ್ ಗಳಿಸಿದ್ರು. 181ಗೆ 9 ವಿಕೆಟ್ಸ್ ಹೋಯ್ತು. ಬೈ ಚಾನ್ಸ್ ಆಗಿ ಇಲ್ಲಿ 9 ವಿಕೆಟ್ಸ್ ಹೋಗೋಕ್ಕಿಂತ 2-3 ವಿಕೆಟ್ಸ್ ಅಲ್ಲೇ ಇದನ್ನ ಹೊಡಿಬೋದಿತ್ತು ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಏನಕ್ಕೆ ಅಂತಂದ್ರೆ ಅಷ್ಟು ಬಲಿಷ್ಠವಾಗಿದೆ ಇಂಡಿಯಾ ಬ್ಯಾಟಿಂಗ್ದು ಒಂದು ಪರ್ಫಾರ್ಮೆನ್ಸು. ಕೇವಲ 12 ರನ್ಗೆ 3 ವಿಕೆಟ್ ಇಲ್ಲಿ ಕಳ್ಕೊಂತು. ನಿಜವಾಗ್ಲೂ ಕೂಡ ಸಂಜು ಸ್ಯಾಮ್ಸಂಗ್ ಅವರು, ತಿಲಕ್ ವರ್ಮಾ ಅವರು, ಆ ನಂತರ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ನಿಜವಾಗ್ಲೂ ಕೂಡ ಕ್ಯಾಪ್ಟನ್ ಆದಮೇಲೆ ಅಷ್ಟೊಂದು ಬೆಟರ್ ಆದ ಪರ್ಫಾರ್ಮೆನ್ಸು ಸೂರ್ಯಕುಮಾರ್ ಯಾದವ್ ಅವರು ನೀಡ್ತಲ್ಲ. ಇನ್ನೇನ ಒಂದು ವೇಳೆ ಇಲ್ಲಿ ರಿಂಕು ಸಿಂಗ್ ಅವರು, ಶಿವಮ್ ದುಬೆ ಅವರು, ಹಾರ್ದಿಕ್ ಪಾಂಡ್ಯ ಅವರು ಕೂಡ ಇದೇ ರೀತಿ ಆಡಿದರೆ ನಿಜವಾಗ್ಲೂ ಕೂಡ ಇಂಡಿಯಾ 181 ಸ್ಕೋರ್ ಮಾಡೋಕ್ಕೆ ಚಾನ್ಸೇ ಇರಲಿಲ್ಲ. ಬಟ್ ತುಂಬ ಚೆನ್ನಾಗಿ ಇಲ್ಲಿ ಚಾನ್ಸ್ ಏನು ಕೊಟ್ಟಿದ್ರು ಶಿವಮ್ ದುಬೆ ಅವ್ರಿಗೆ, ಅವ್ರು ಇಲ್ಲಿ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು. ಏನಕ್ಕೆ ಅಂತಂದರೆ 34 ಬಾಲ್ಸಲ್ಲಿ 53 ರನ್ಸನ್ನು ಹೊಡೆದ್ರು. ನಿಜವಾಗ್ಲೂ ಕೂಡ ಹಾರ್ದಿಕ್ ಪಾಂಡ್ಯ ಕೂಡ ಅಷ್ಟೇ 30 ಬಾಲಲ್ಲಿ 53 ರನ್ ಹೊಡೆದ್ರು. ನಿಜವಾಗ್ಲೂ ಕೂಡ ಇವ್ರು ಏನಾನ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ನೀಡಿರಲಿಲ್ಲ ಅಂದರೆ 181 ಸ್ಕೋರ್ ಮಾಡ್ತಾನೆ ಇರಲಿಲ್ಲ ಇಂಡಿಯಾ. ನಿಜವಾಗ್ಲೂ ಕೂಡ ಇಂಗ್ಲೆಂಡ್ ಬೌಲಿಂಗ್ನ ಮೆಚ್ಚಲೇಬೇಕು. ಏನಕ್ಕೆ ಅಂತಂದರೆ 12 ರನ್ಗೆ 3 ವಿಕೆಟ್ ಎತ್ತಿದ್ರು. ಅದರಲ್ಲೂ ಕೂಡ ಮೊದಲನೇ ಓವರಲ್ಲೇ ಶಾಹಿದ್ ಅವರು ಇಲ್ಲಿ ಮೇಡಿನ್ ಮಾಡಿಕೊಂಡು 2 ವಿಕೆಟ್ನ ತಗೊಂಡ್ರು. ನಿಜವಾಗ್ಲೂ ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ ನೀಡಿದ್ರು ಇಲ್ಲಿ ಇಂಗ್ಲೆಂಡ್ ಬೌಲರ್ಗಳು. ಇಲ್ಲಿ ಇನ್ನೊಂದೇನು ಅಂತಂದರೆ ಶಾಹಿದ್ ಮೊಹಮ್ಮದ್ ಅವರು ಇಲ್ಲಿ ಮೊದಲನೇ ಓವರಲ್ಲೇ ಮೇಡಿನ್ ಮಾಡಿಕೊಂಡು 2 ವಿಕೆಟ್ ತಗೊಂಡ್ರು. ಅದು ಬ್ಯಾಕ್ ಟು ಬ್ಯಾಕ್ ಬಾಲ್ ಮಾಡಿಬಿಟ್ಟು 2 ವಿಕೆಟ್ ಬಿತ್ತು. ಇನ್ನು ಅವರು 4 ಓವರ್ ಮಾಡಿ 1 ಮೇಡಿನ್ ಮಾಡಿಕೊಂಡು 35 ರನ್ ನೀಡಿಬಿಟ್ಟು ಟೋಟಲ್ ಆಗಿ 3 ವಿಕೆಟ್ನ ತಗೊಂಡ್ರು. ಇನ್ನು ಜಮೀನ್ ಓವರ್ಟನ್ ಅವರು 4 ಓವರು 32 ರನ್ನು 2 ವಿಕೆಟ್ ತಗೊಂಡ್ರು. ಆದಿಲ್ ರಶೀದ್ ಅವರು 1 ವಿಕೆಟ್ನ ತಗೊಂಡ್ರು. ಇನ್ನು ಇಂಗ್ಲೆಂಡ್ ಬೌಲರ್ಗಳು ಬೌಲಿಂಗ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು, ಆದರೆ ಎಡವಿದ್ದು ಬ್ಯಾಟಿಂಗ್ ವಿಚಾರದಲ್ಲಿ. ಇನ್ನಿಲ್ಲಿ ಇಂಗ್ಲೆಂಡ್ ಅವರು ಬ್ಯಾಟಿಂಗ್ ಬಂದಾಗ ಸಿಕ್ಕಾಪಟ್ಟೆ ಒಳ್ಳೆ ಪರ್ಫಾರ್ಮೆನ್ಸ್ ಸಿಕ್ತು ಮೊದಲನೇ ಜೋಡಿಯಿಂದ. ಇನ್ನಿಲ್ಲಿ 62 ರನ್ಗೆ 1 ವಿಕೆಟ್ ಬಿದ್ದಿದ್ದು. ನಿಜವಾಗ್ಲೂ ಕೂಡ ಒಡೆದು ಬಿಸಾಕ್ಬಿಡ್ತಾರಪ್ಪ. 181 ಸ್ಕೋರ್ ಇದೆಯಲ್ಲ, ಇನ್ನು ಬೇಗನೆ ಹೊಡಿಬೋದು ಅಂತ ಕೂಡ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಬಟ್ ಭಾರತ ಬೌಲಿಂಗ್ ಮತ್ತು ಸಿಕ್ಕಾಪಟ್ಟೆ ಎಕ್ಸಲೆಂಟ್ ಆಗಿ ಮಾಡಿದ್ದು ಇಲ್ಲಿ ರವಿ ಬಿಷ್ಣೋಯಿಯವರು, ವರುಣ್ ಚಕ್ರವರ್ತಿಯವರು ಮತ್ತು ಹರ್ಷತ್ ರಾಣಾ ಅವರು. ಇನ್ನಲ್ಲಿ ಪ್ರತಿ ಮ್ಯಾಚಲ್ಲೂ ಕೂಡ ವರುಣ್ ಚಕ್ರವರ್ತಿ ಅವರು ವಿಕೆಟ್ ತೆಗಿತಾ ಇದ್ದಾರೆ. ಲಾಸ್ಟ್ ಮ್ಯಾಚ್ ಕೂಡ ನೀವು ನೋಡ್ಬೋದು 5 ವಿಕೆಟ್ ತೆಗೆದಿದ್ರು. ಇನ್ನಿಲ್ಲಿ ಈ ಮ್ಯಾಚಲ್ಲಿ 4 ಓವರ್ ಮಾಡಿ 28 ರನ್ ನೀಡಿಬಿಟ್ಟು 2 ವಿಕೆಟ್ ತಗೊಂಡ್ರು. ಅಕ್ಷರ್ ಪಟೇಲ್ ಅವರು ಕೂಡ ತುಂಬ ಚೆನ್ನಾಗಿ ಇಲ್ಲಿ ಬೌಲಿಂಗ್ ಮಾಡಿದ್ರು. 3 ಓವರು 26 ರನ್ ಹೊಡೆಸ್ಕೊಂಡು ಬರೀ 1 ವಿಕೆಟ್ ತೆಗೆದ್ರು. ಇನ್ನು ರವಿ ಬಿಷ್ಣೋಯಿ ಅವರು 4 ಓವರ್ ಮಾಡಿ 28 ರನ್ ಕೊಟ್ಬಿಟ್ಟು 3 ವಿಕೆಟ್ ತಗೊಂಡ್ರು. ಇನ್ನಿಲ್ಲಿ ಹರ್ಷತ್ ರಾಣಾ ಅವರು ಎಕ್ಸಲೆಂಟ್ ಆಗಿ ಇಲ್ಲಿ ಬೌಲಿಂಗ್ ಮಾಡಿದ್ರು ಅಂತ ಹೇಳ್ಬೋದು. 4 ಓವರ್ ಮಾಡಿ 33 ರನ್ ಕೊಟ್ಬಿಟ್ಟು ಇಲ್ಲಿ 3 ವಿಕೆಟ್ನ ತಗೊಂಡ್ರು. ಸೊ ವೀಕ್ಷಕರೇ, ಅಂತೂ ಇಂತೂ ಈಗ ಭಾರತ ತಂಡ ಬ್ಯಾಟಿಂಗ್ ಅಲ್ಲಿ ಎಡವಿದ್ರು ಕೂಡ, ಬಟ್ ಆದರೆ ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಇಲ್ಲಿ ಶಿವಮ್ ದುಬೆ ಅವ್ರದ್ದು, ಹಾರ್ದಿಕ್ ಪಾಂಡ್ಯ ಅವ್ರದ್ದು, ರಿಂಕು ಸಿಂಗ್ ಅವ್ರದ್ದು ತುಂಬ ಚೆನ್ನಾಗಿ ಆಟ ಆಡಿದ್ರು. ಬಟ್ ಆದರೆ ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಎಡವಿದ್ರು ಅಂತಾನೆ ಹೇಳ್ಬೋದು. ಅದೇನೇ ಆದರೂ ಕೂಡ ಇಲ್ಲಿ ಇಂಗ್ಲೆಂಡ್ನ ಸೋಲಿಸ್ಬಿಟ್ಟು 5 T20 ಮ್ಯಾಚಲ್ಲಿ ಈಗ 4 ಮ್ಯಾಚ್ ನಡೆದಿದೆ. 4ರಲ್ಲಿ 3 ಗೆದ್ದಿದ್ದಾರೆ, 1 ಇಂಗ್ಲೆಂಡ್ ಗೆದ್ದಿದೆ. ಇನ್ನು ಕೊನೆ ಮ್ಯಾಚಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನೀಡ್ತಾರೆ ಅಂತ ನೋಡಬೇಕು. ಇನ್ನು 181ಗೆ 9 ವಿಕೆಟ್ಸ್ ಇಂಡಿಯಾ ಆದರೆ 166ಗೆ ಇಲ್ಲಿ ಇಂಗ್ಲೆಂಡ್ ಆಲ್ಔಟ್ ಆಯಿತು. ಒಟ್ಟಾರೆಯಾಗಿ ಇಂಡಿಯಾ 15 ರನ್ನಿಂದ ಇಲ್ಲಿ ಗೆಲ್ತು. ಸೊ ವೀಕ್ಷಕರೇ, ನೆನ್ನೆ ಮ್ಯಾಚ್ ಎಲ್ಲ ನೀವು ನೋಡಿದ್ರೆ ಇಲ್ಲಿ ಇಂಡಿಯಾ ಯಾವುದರಲ್ಲಿ ಎಡವಿತು ಮತ್ತು ಯಾರು ಬೆಟರ್ ಆಗಿ ಪರ್ಫಾರ್ಮೆನ್ಸ್ ನೀಡಿದ್ರು ಮತ್ತು ಇನ್ನು ಯಾರು ಬೆಟರ್ ಆಗಿ ಪರ್ಫಾರ್ಮೆನ್ಸ್ ನೀಡಬೇಕು ಅಂತ ನಿಮಗೆ ಅನ್ಸುತ್ತೆ. ಮತ್ತು ಈಗ 5ನೇ T20 ಮ್ಯಾಚ್ ಇದೆಯಲ್ಲ, 5ನೇ ಮ್ಯಾಚಲ್ಲಿ ಯಾವ ತಂಡ ಗೆಲ್ಬೋದು, ಇಲ್ಲೇನಾದರೂ 4-1ರಿಂದ ಇಂಡಿಯಾ ಮುಂದೆ ಸಾಧಿಸ್ತಾ ಅಥವಾ 3-2ರಿಂದ ಸಾಧಿಸ್ಬೋದಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.